ಏನು ಆಟ ಆಡ್ತಾ ಇದ್ದೀರಾ ಇಬ್ರು? ಅಯ್ಯ ಅಜ್ಜಿ ಇವತ್ತು ದತ್ತಕ್ಕ ಬಂದಿದ್ದೀಯಾ? ಚೆನ್ನಾಗಿ ಕಾಣ್ತಾ ಇದೆ ಅಜ್ಜಿ ನೀನು ದತ್ತಗೆ. ನಾನು ಜಡಮ್ಮ ಅಜ್ಜಿ. ಒತ್ತಾದ ದತ್ತಕ್ಕ ಬಂದన్నారు. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆತಾತ ಯಾರು ಅಜ್ಜಿ? ಆತಾತನು ನಮ್ಮೂರಪ್ಪ, ನಮ್ಮೂರೇ. ನಿಮ್ಮ ಮನೆಗೆ ಯಾರು ಇಲ್ಲ? ಅತ್ತೆ 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 ಬಬು ಮಾಮ. ಬಬ್ಲು ಮಾಮನಾ? ಹ್ಮ್ ಹ್ಮ್ ಅಜ್ಜಿ ಒತ್ತಾದತ್ತು ಯಾವಾಗ ತಗೊಂಡಿರೋದು ತಡ ಎಲ್ಲನೂ ಚೆನ್ನಾಗೈತೆ. ಒತ್ತಾದತ್ತು ದಿನಾನು ಹಿಂಗೆ ಹಾಕೋ ಅಜ್ಜಿ ನೀನು ತಿಳಬೇಡ ಚೆನ್ನಾಗಿರಲ್ಲ ಅಂತ ಇಡು. ಅಖಿಲಮ್ಮ ಅಜ್ಜಿ ಅಂತ ಹಾಕೋ ಬರ್ತೀನಿ. ಅಖಿಲಮ್ಮ ಅಜ್ಜಿ ಜಾಮ ಅಜ್ಜಿ ಬಂದವ್ರೆ ನೋಡು. ಒತ್ತಾದತ್ತು ಹಾಕೋ ಬಂದವ್ರೆ ಚೆನ್ನಾಗಿ ಕಾಣ್ತಾ ಇವಾಗ. ಒತ್ತಾದತ್ತು ನೋಡಲ್ಲೇ ದ್ಯಾವಮ್ಮ ಅಜ್ಜಿ ಬಂದವ್ರೆ. ಹ್ಞೂ ಅಜ್ಜಿ ನೋವ ದತ್ತಾಗಿ ಚೆನ್ನಾಗಿ ಕಾಣ್ತಾ ಇರೋದು ನೋಡು ಅಜ್ಜಿ. ಹೌದಾ? ನಡಿ. ಅಜ್ಜಿ ನೋಡು ನೀನು ಒತ್ತಾದತ್ತು ಹಾಕೋ. ಯಾವಾಗಲೂ ತೀರ ಉಕ್ಕನೇ ಇರ್ತೀಯ ನೀನು. ನೋಡು ಜಾಮ ಅಜ್ಜಿ ಒತ್ತಾದತ್ತು ಹಾಕೋ ಬಂದಿರೋದ. ನೀನು ದತ್ತಕ್ಕ ಹೋಗಿ ಹೋಗಿ ಹ್ಞೂ ಅಕ್ಕ ಮರಣ. ನೀವ್ಯಾರೋ ಗೊತ್ತಾಗಿಲ್ಲ. ನಾವೇನು ದೂರದವರಲ್ಲಮ್ಮ, ನಾವು ನಿಮ್ಮ ಬೀಗ್ರೆ. ಸವಿತಾ ಅವ್ರ ಚಿಕ್ಕಮ್ಮನ ನಾನು. ಓ ಸವಿತಾ ಅವ್ರ ಚಿಕ್ಕಮ್ಮನು. ಕೇಳಿದ್ದೀನಿ ಹೆಸರು, ನೋಡಿಲ್ಲ. ಕೂತ್ಕೊಳ್ರಮ್ಮ. ಅಣ್ಣ ಕೂತ್ಕೊಳ್ರಿ. ಟಿಫನ್ ಮಾಡ್ರಮ್ಮ. ಬೇಡಮ್ಮ ಬರೋಗೆ ಮಾಡ್ಕೊಂಬಂದ್ರಿ. ಅಜ್ಜಿ ನೋಡ ಜಾಮ ಅಜ್ಜಿ ಚೆನ್ನಾಗಿ ಕಾಣ್ತಾ ಇರೋದು ನೋಡಜ್ಜಿ. ದ್ಯಾವಮ್ಮ ಅಜ್ಜಿ ಅಲ್ಲ ಮಗನೆ, ದ್ಯಾವಮ್ಮ ಅಜ್ಜಿ ಅವರಲ್ಲ, ಅವ್ರ ತಂಗಿ ಅಂತೆ. ಅಲ್ಲ ಅಜ್ಜಿ ಜಾಮ ಅಜ್ಜಿ ತಂದೆ ಅಲ್ಲ ಅವಳು. ಜಾಮ ಅಜ್ಜಿನೇ ನೋಡು ಚೆನ್ನಾಗಿ ದತ್ತಕ್ಕ ಬಂದಿರೋದು ಇವತ್ತು. ನೀನು ಹಾಕೋ ಬಾಗ ಅಜ್ಜಿ ಹಾಕೋ ಮಗು ಬೇಗ ಹಾಕೋ ಮಗು. ನಾನು ನೋಡಕ್ ನೀನು ದತ್ತಕ್ಕನದ ಹೋಗು. ಜಾಮ ಅಜ್ಜಿ ದತ್ತಕ್ಕ ಬಂದಿರೋದ ನೋಡು. ಹ್ಞೂ ಸರಿ, ಆಮೇಲೆ ಹಾಕೊಂಬತ್ತೀನಿ. ನೀನು ಜಾನು ಹೋಗಿ ಆ ರೂಮಾಗ ಆಟ ಆಡ್ಕೊ ಹೋಗ್ರಿ. ಆಮೇಲೆ ಹಾಕೊಂಬೇಕು. ಹ್ಞೂ ಆಯ್ತು. ಸವಿತಾ ಅತ್ತೆ ನೋಡು ಜಾಮ ಅಜ್ಜಿ ದತ್ತಕ್ಕ ಬಂದವಳೆ ನೋಡೋದು ಬೇಕಾರೆ ಚೆನ್ನಾಗಿ ಕಾಣ್ತಾ ನೋಡು. ದ್ಯಾವಮ್ಮ ಅಜ್ಜಿ ಡ್ರೆಸ್ ಹಾಕ ಬಂದವಳೆ. ಇದೇನು ಬಬ್ಲು ಹಿಂಗೆ ಹೇಳ್ತಾ ಇದೆಯಾ? ಕರಡಿ ತಾತೆ ನೋಡೋದು ನೋಡೋದಲ್ಲಿ. ಓ ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ನಾವು ಚೆನ್ನಾಗಿದ್ದೀರಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚಿಕ್ಕಪ್ಪ ಚೆನ್ನಾಗಿದ್ದೀರಿ. ಸವಿತಾ ಅಪ್ರೂಪವಾಗಿ ನಮ್ಮ ಮನೆಗೆ ಬಂದವರಮ್ಮ, ಫಸ್ಟ್ ಟೈಮು. ಏನನ್ನ ಸ್ವೀಟ್ ಮಾಡೋಗಮ್ಮ. ಹಾಂ ಸರಿ ಅಕ್ಕಿಲಮ್ಮ. ಏನು ಬೇಡಮ್ಮ, ಏನು ಬೇಡ. ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಿ ನಾವು. ಏನು ರಿಸ್ಕ್ ತಗೊಂಬೇಡ ಬಿಡಮ್ಮ ಸವಿತಾ. ಇಲ್ಲ ನೀವೆಲ್ಲ ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ. ಹೋಗಮ್ಮ ನೀನು. ಏನಮ್ಮ ಏನು ವಿಷಯ ಇರಬೇಕು, ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ಇಷ್ಟು ದಿನದಿಂದ ಬಂದಿಲ್ಲ, ಇವತ್ತು ಬಂದಿದ್ದೀರ ಅಂದರೆ ಏನೋ ವಿಷಯ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ದ್ಯಾವಮ್ಮನ ತಂಗಿ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ ಇವಾಗ. ಹ್ಞೂ ಗೊತ್ತಾಯ್ತು. ಏನೋ ಹಿಂಗೆ ಒಂದು ವಿಷಯದಿಂದ ನಮ್ಮಪ್ಪನೂ ನನ್ನ ಜೊತೆಗೆ ಮಾತಾಡೋದು ಬಿಟ್ಬಿಟ್ರಮ್ಮ. ಇವಾಗೂ ಮಾತಾಡೋಲ್ಲ ಅನ್ರಿ, ಇನ್ನು ಮುಂದೆ ಮಾತಾಡ್ತಾರೋ ಇಲ್ಲ ನಮಗೂ ತಿಳಿಯೋದು. ಇಷ್ಟು ದಿನದಿಂದ ನಾವು ಸಿಟಿನಾಗಿದ್ರೆ ಮಗನಿಗೆ ಮದುವೆ ಮಾಡಿದ್ರೆ ಅಲ್ಲೇ ಒಂದು ಸ್ವಂತ ಮನೆ ಮಾಡಿ ಸೊಸೆ ಬಂದ್ಲು. ಏನೋ ನಮಗೂ ಸೊಸೆಗೂ ಅಡ್ಜಸ್ಟ್ ಆಗಿಲ್ಲ. ಅವ್ರ ಪಾಡ್ಕವ್ರು ಅಲ್ಲಿ ಸ್ವಂತ ಮನೆ ಇದೆ, ಅಲ್ಲಿ ಆರಾಮಾಗಿ ಅವ್ರ ಜೀವನ ಮಾಡ್ತಾವ್ರೆ. ನಾವು ಹಳ್ಳಿಗೆ ಬಂದುಬಿಟ್ರೆ ಇವಾಗ ನಾವಿರೋದು ಇಬ್ಬರೇ. ಅದಕ್ಕೆ ನಿಮ್ಮ ಮಗನ ಹತ್ರ ಏನೋ ಮಾತಾಡಬೇಕು ಅಂತ ಬಂದ್ರಮ್ಮ. ನಿಮ್ಮ ಮಗನ ಹತ್ರ ಮಾತಾಡಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಆಗ್ತೈತೆ ಅಂತ ಇಲ್ಲಿ ಗಂಟ ಬಂದಿದ್ದೀರಿ. ನಿಮ್ಮ ಮಗನ ಅದೇನೋ ಹ್ಞೂ ಅಂತನೋ ನಮ್ಗೇನೋ ತಿಳಿದ್ವ. ಹೌದಾ? ನಮ್ಮ ಮಗನ ವಿಜಯ್ ಹತ್ರನಾ? ಹ್ಞೂನಮ್ಮ, ವಿಜಯ್ ಹತ್ರನೇ ಮಾತಾಡಬೇಕು. ಇವಾಗ ಅಲ್ಲಿ ಸಂಸಾರಕ್ಕೂ ಇಲ್ಲಿ ಸಂಸಾರಕ್ಕೂ ಒಬ್ಬನೇ ತಾನಮ್ಮ ಸೂತ್ರಧಾರಿ. ಹಾಂ, ನಿಮ್ಮ ಮಗನ ಗುಣ ದೊಡ್ಡತನ ಎಲ್ಲ ಇಷ್ಟ ಆಯ್ತಮ್ಮ. ಎಲ್ಲರೂ ಹೋಗ್ಲೋದೆ ನಮ್ಮೂರಾಗ ಎಲ್ಲನೂ ಒಳ್ಳೆ ಹುಡುಗನು ಕಷ್ಟ ಅಂದರೆ ಕಾಯ್ಕೊಂತಾನೆ ಅಂತ. ಏನೋ ನನ್ನ ಮಗನ ಚೆನ್ನಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಂಗೆ ಅಷ್ಟೇ ಸಾಕಮ್ಮ. ಏನಮ್ಮ ವಿಷಯ? ಮನೆಗೆ ನಿಮ್ಮ ಮಗನಿದ್ರೆ ಹಂಗೆ ಕರೆಸ್ಬಿಡ್ರಮ್ಮ. ಅದಕ್ಕೆ ಆ ಹುಡುಗನು 10 ಗಂಟೆಗೆಲ್ಲ ಆಚೆ ಕಡೆ ಹೊರಟೋತಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಬೆಳಗ್ಗೆನೇ ಬಂದರೆ. ಓ ಹೌದಾ? ಮನೆಗೆ ಅವನಿಗೆ ಕರಿತೀನಿ ತಡೀರಿ. ಸವಿತಾ, ವಿಜಯನ್ ಕರಿಯಮ್ಮ. ಹಾಂ ಸರಿ ಅಕ್ಕಿಲಮ್ಮ. ಅಲ್ಲ, ನೀವು ನಮ್ಮ ಮದುವೆಗೂ ಬಂದಿಲ್ಲ, ಏನೂ ಇಲ್ಲ. ಒಂದು ದಿವಸನೂ ದ್ಯಾವಮ್ಮನು ನಮ್ಮ ತಂಗಿ ಅವಳೆ ಅಂತ ಏನೂ ಇಲ್ಲ ಹೇಳಿಲ್ಲ. ಅದ್ರಾಗೂ ಬಸ್ಸೈನು 30-35 ವರ್ಷ ನಮ್ಮ ಮನೆಗೆ ಕೆಲಸ ಮಾಡವನೆ. ಆವಾಗೂ ನನಗಿರೋದು ಒಬ್ಬಳೆ ಮಗಳು ದ್ಯಾವಮ್ಮನು, ಇನ್ಯಾರೂ ಇಲ್ಲಮ್ಮ ಅಂತ ಹೇಳ್ತಾಯಿದ್ದು. ಅಂಥದ್ದು ಏನಾಯಿತು ನಿಮ್ಮ ಮಧ್ಯ? ಏನೋ ಒಂದು ತಪ್ಪಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಹಂಗಿತ್ತೇನೋ, ಹಂಗಾಗೋಯ್ತು ಬಿಡ್ರಿ. ಹಳೆ ವಿಷಯ ಎಲ್ಲ ಯಾಕೆ ಬೇಕು? ಏನಮ್ಮ? ನೋಡಪ್ಪ, ನಿಮ್ಮ ಚಿಕ್ಕತ್ತೆ ನಿಮ್ಮ ಚಿಕ್ಕ ಮಾವನು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಓ ಅತ್ತೆ ಮಾವ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರನಪ್ಪ, ಚೆನ್ನಾಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಅತ್ತೆ ಚೆನ್ನಾಗಿದ್ದೀರಿ. ನಿನ್ನ ಹತ್ರ ಮಾತಾಡ್ಬೇಕಂತ ಬೆಳಗ್ಗೆನೇ ಬಂದ್ರಪ್ಪ, ಆಮೇಲೆ ಸಿಕ್ಕಲ್ಲ ಅಂದ್ಬಿಟ್ಟು. ಏನತ್ತೆ ನನ್ನ ಹತ್ರ ಮಾತಾಡೋಂಥ ವಿಷಯ? ಏನೋ ಮಾತಾಡ್ಬೇಕಪ್ಪ, ಕೂತ್ಕಪ್ಪ. ಜಾಸ್ತಿ ಹೊತ್ತು ಮಾತಾಡಿ ನಿಂಗೂ ಬೇಜಾರಿಕ್ಸಲ್ಲಪ್ಪ. ನಾವು ಏನು ಅಂದ್ಕೊಂಡು ಒಂದು ವಾರದಿಂದ ಆಲೋಚನೆ ಮಾಡಿ ಧೈರ್ಯ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಪ್ಪ. ನೀವೇನು ಮಾಡ್ತೀರೋ ಏನೋ ನಮ್ಗೇನು ತಿಳಿದು. ಹೇಳಿ ಅತ್ತೆ, ಪರವಾಗಿಲ್ಲ. ಏನೂ ಇಲ್ಲಪ್ಪ, ಇವಾಗ ನಾವಿರೋದು ಇಬ್ಬರೇ. ನಮಗೂ ಜಮೀನು ಮನೆ ಎಲ್ಲ ಐತೆ. ಮಗನೂ ಸೊಸೆ ಹಳ್ಳಿಗೆ ಬರೋಲ್ಲ, ಸೊಸೆಗೂ ನಮಗೂ ಏನು ಸೆಟ್ ಆಗಲ್ಲ. ಅವ್ರು ಬಂದು ಇಲ್ಲಿರೋದು ಇಲ್ಲ. ನಮಗೂ ವಯಸ್ಸಾಯ್ತಪ್ಪ, ನಮಗೂ ಒಂದು ಆಸರೆ ಬೇಕು ಅಂತ ನಿನ್ನ ಹತ್ರ ಬಂದಿದ್ದೀರಪ್ಪ. ಹೌದಾ?
ನಮ್ಮ ಕೈಲಾದ ಸಹಾಯ ಮಾಡೋಣ ಬಿಡಿ ಅತ್ತೆ. ಯಾಕೆ ಬೇಜಾರು ಮಾಡ್ಕೊತೀರಾ? ನಾವೆಲ್ಲ ಇದ್ದೀರಲ್ಲ, ನಿಮ್ಗೆ ಸಹಾಯ ಮಾಡೇ ಮಾಡ್ತೀರಿ. ಹಂಗನ್ಕಂಡೆ ಬಂದಿರೋದಪ್ಪ. ಏನೂ ಇಲ್ಲ. ನನ್ನ ತಂಗಿ ಮಗಳು ಅದೇ ರಶ್ಮಿ, ಅವಳನ್ನ ನಾವು ದತ್ತಕ್ಕೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಪ್ಪ. ಇದ್ಯಾಕಪ್ಪ ಸೈಲೆಂಟ್ ಆಗೋದ್ರಿ? ಏನು ಮಾತಾಡ್ತಾ ಇಲ್ಲ? ಅದು ತಾತ ಒಪ್ಪಬೇಕು, ಅತ್ತೆ ಒಪ್ಪಬೇಕಲ್ಲ ಅತ್ತೆ. ನಾನೇನಕ್ಕೇನೋ ಇಷ್ಟನೇ, ನೀವು ಏನೋ ಆಸರೆ ಇಲ್ಲ ಅಂತ ಇದ್ದೀರಾ. ನಮಗೇನೋ ಇಷ್ಟನೇ, ಆದರೆ ತಾತನೂ ಅತ್ತೆ ಒಪ್ಪಬೇಕಲ್ಲ. ಅವ್ರು ಒಪ್ಪಿದ್ರೆ ಖಂಡಿತ ಕೊಡೋಣ. ಏನಂತೀರಮ್ಮ? ಹ್ಞೂನಮ್ಮ, ದ್ಯಾವಮ್ಮನೂ ಬಸ್ಸೈನೂ ಒಪ್ಪಿದ್ರೆ ಕೊಡೋದೆ ಅಮ್ಮ. ಅವರಿಬ್ಬರು ಒಪ್ಪಬೇಕಲ್ಲ. ಅವ್ರು ಒಪ್ಪಲ್ಲ ಅಂತ ನಮ್ಗೆ ತಿಳಿಯೋದಪ್ಪ. ಒಪ್ಪಲ್ಲ ಅವರು. ನಮ್ಮ ಅಪ್ಪನ ನಮ್ಮನ್ನ ಕಂಡ್ರೆ ಆಗೋದೇ ಇಲ್ಲ. ಅದಕ್ಕೆ ನಿನ್ನ ಹತ್ರಕ್ಕೆ ಬಂದಿರೋದಪ್ಪ. ಏನಾನ ಮಾಡಿ ಆ ಮಗು ನನಗೆ ದತ್ತು ಕೊಡಿಸ್ಬಿಡಪ್ಪ. ಕಾನೂನು ಪ್ರಕಾರ ಅದೇನೇನು ಮಾಡಬೇಕು ಮಾಡಿ ಕೊಡಪ್ಪ, ಹಂಗೆ ಕೊಡಬೇಡ. ನಮ್ಮ ಅಪ್ಪನಿಗೂ ನಮ್ಮನ್ನ ಕಂಡ್ರೆ ಆಗಲ್ಲಪ್ಪ. ಅದಕ್ಕೆ ನಿನ್ನ ಹತ್ರಕ್ಕೆ ಬಂದಿದ್ದೀರಿ ನಾವು. ಆ ಮಗುನೇ ಯಾವುದೇ ಒಂದು ತೊಂದರೆ ಇಲ್ದಿರ ಚೆನ್ನಾಗಿ ನೋಡ್ಕೊತೀನಪ್ಪ ನಾನು. ನನಗೂ ಯಾರೂ ಆಸರೆ ಇಲ್ಲಪ್ಪ. ಇದ್ದಿದ್ದು ಒಬ್ಬ ಮಗನೂ ಬರಲ್ಲ. ನಾವಿಬ್ಬರೇ ಇಬ್ಬರು ದೇವ್ಗಳಂಗೆ ಮನೆಗಾಗಿರ್ಬೇಕು. ಬೇಜಾರಾಗ್ತೈತಪ್ಪ. ಅದು ನನ್ನ ಮಗುನೇಪ್ಪ, ನನ್ನ ತಂಗಿ ಮಗಳೇ ಅವಳು, ಬೇರೆ ಯಾರೂ ಅಲ್ಲ. ನನಗೆ ಕೊಟ್ಬಿಡಪ್ಪ ಮಗುನ, ನಾನು ಸಾಕಂತೀನಪ್ಪ. ನೀವು ಸಾಕಂತೀರಾ ನಮಗೂ ಗೊತ್ತು. ಆದರೆ ದ್ಯಾವಮ್ಮನ ಒಪ್ಪಬೇಕಲ್ಲಮ್ಮ. ದ್ಯಾವಮ್ಮನ ಒಪ್ಪಿದ್ರೆ ಏನೋ ಒಂದು ಮಾಡ್ಬೋದು. ಹಂಗೆಲ್ಲ ಅನ್ಬೇಡಮ್ಮ. ಅವ್ರನ್ನ ಏನಾನ ಮಾಡಿ ಒಪ್ಸಿ ನೀವು ಆ ಮಗು ನನ್ನ ದತ್ತು ಕೊಟ್ರೆ ಸಾಕಮ್ಮ. ಚೆನ್ನಾಗಿ ನೋಡ್ಕೊತೀವಿ ನಾವು. ಹಿಂದೆ ಆಗಿದ್ದೇನೋ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅದೊಂದು ವಯಸ್ಸು ಟೈಮು, ಏನು ಮಾಡೋಕ್ಕಾಗಲ್ಲ. ಆ ಮಗುನ ಚೆನ್ನಾಗಿ ನೋಡ್ಕೊತೀರಿ. ಏನೋ ನಿಮ್ಮನ್ನು ನಂಬ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ. ನೀವು ನಮ್ಮ ಆಸೆನ ನಿರಾಸೆ ಮಾಡಲ್ಲ ಅಂತ ಅಂದ್ಕೊಂಡು ಏನೋ ನಮ್ಗೊಂದು ದಾರಿ ತೋರಿಸ್ರಮ್ಮ. ನಮಗೂ ಯಾರೂ ಆಸರೆ ಇಲ್ಲ. ಸರಿ ಅತ್ತೆ, ಒಂದ್ಸರಿ ನಾವು ಅತ್ತೆ ಹತ್ರನೂ ತಾತನ ಹತ್ರ ಮಾತಾಡ್ತೀರಿ. ಅವ್ರು ಒಪ್ಪಿದ್ರೆ ಖಂಡಿತ ನಾನೇ ರಶ್ಮಿ ನಿಮ್ಗೆ ದತ್ತು ಕೊಡ್ತೀನಿ. ನಮಗೂ ಆಸೆನೇ ಆ ಮಕ್ಕಳು ಚೆನ್ನಾಗಿರಬೇಕು ಅಂತ. ತಂದೆ ತಾಯಿ ಇಲ್ಲಿ ತಪ್ಪಲಿಗ್ಲವರು, ಅವ್ರು ಚೆನ್ನಾಗಿರಬೇಕು. ನೀವು ಚೆನ್ನಾಗಿ ನೋಡ್ಕೊತೀರಿ ಅನ್ನೋ ನಂಬಿಕೆ ನನಗೂ ಇದೆ. ಒಂದ್ಸರಿ ನಾವು ಮಾತಾಡ್ತಿರತ್ತೆ, ಮಾತಾಡ್ಬಿಟ್ಟು ಆಮೇಲೆ ನಿಮ್ಗೆ ತಿಳಿಸ್ತೀರಿ. ಅವ್ರು ಒಪ್ಪಲ್ಲಪ್ಪ, ಒಪ್ಪಲ್ಲ. ನಮ್ಮ ಮೇಲೆ ಕೋಪ ಜಾಸ್ತಿ ಅವ್ರಕ್ಕ. ಏನೋ ಕೋಪ ಇದ್ರು ಮಗು ವಿಷಯದಾಗ ಅದೆಲ್ಲ ತೋರ್ಸ್ಕೊಳಕ್ಕಾಗಲ್ಲ ಮಗ, ತೋರ್ಸ್ಕೊಳಕ್ಕಾಗಲ್ಲ. ಯಾಕಂತಂದರೆ ಮಗು ನಾಳೆ ಮುಂದಿನ ಭವಿಷ್ಯ ನೋಡಬೇಕಲ್ಲ ನಾವು. ಹಾಂ, ಹೆಂಗೂ ಒಂದೇ ಊರಾಗೆ ಇರ್ತೀರಾ, ರೇಖನೂ ಅಲ್ಲೇ ಇರ್ತಾಳೆ, ನಮ್ಮ ಮಕ್ಕಳು ಜೊತೆಗಳೇ ಅನ್ನೋದೊಂದು ಧೈರ್ಯ ಆ ಮಗುಗೂ ಇರ್ತೈತೆ. ನೋಡೋಣ, ನಾಳೆ ಬರ್ತೀರಿ ನಾವು. ನೀವು ನಾನು ಫೋನ್ ಮಾಡ್ತೀನಿ ಊರೊಳಗೆ ಬಂದಿದ ತಕ್ಷಣ. ನೀವು ಅಲ್ಲಿಗೆ ಬನ್ನಿರಿ, ಕೂತು ಎಲ್ಲರೂ ಮಾತಾಡೋಣ, ಏನು ಹೇಳ್ತಾರೋ ನೋಡೋಣ. ಹ್ಞೂನಮ್ಮ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ದೇವಿ ಅಂತ. ಹ್ಞೂನಮ್ಮ ದೇವಿ. ಎಲ್ಲರೂ ಕೂತು ಮಾತಾಡಿದ್ರೆ ಯಾವುದೊಂದು ತಿಳಿತದಲ್ಲ. ಹಾಂ, ಆದಷ್ಟು ನನ್ನ ಮಗನ ಒಪ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ನೋಡೋಣ, ಒಪ್ಪಿದ್ರೆ ಆ ಮಗು ಅದೃಷ್ಟ ಎಲ್ಲೋ ಚೆನ್ನಾಗಿರಲಿ. ನನಗೇನೋ ಅವ್ರು ಒಪ್ಪಲ್ಲ ಅನಿಸ್ತೈತೆ ಅಖಿಲಮ್ಮ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಅವ್ರು ಒಪ್ಪಂಗಿದ್ದಿದ್ರೆ ನಾವು ಅಲ್ಲೇ ಹೋಗಿ ಮಾತಾಡ್ತಾ ಇದ್ರೆ. ಅವ್ರು ಒಪ್ಪಲ್ಲ. ನಿಮ್ಮ ಮಗನೇ ಆ ಮಕ್ಕಳ ಜವಾಬ್ದಾರಿ ಎಲ್ಲ ತಗೊಂಡವನೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದಿದ್ದು. ಇಲ್ಲ ಅತ್ತೆ ಮತ್ತು ತಾತನ ಹತ್ರ ಮಾತಾಡಬೇಕು. ನಾನು ನಮ್ಮಮ್ಮ ಬರ್ತೀರಿ ನಾಳೆ. ನೀವು ಬನ್ನಿರಿ, ಮಾತಾಡೋಣ. ಅತ್ತೆ ಬಾಯಿಗೆ ಏನು ಬರ್ತೈತೆ, ತಾತನ ಬಾಯಿಗೆ ಏನು ಬರ್ತೈತೆ ನೋಡೋಣ. ಅಲ್ಲಿ ಏನೇನು ಹೇಳಿದ್ರು ನೀವೇನು ಮಾತಾಡಬೇಡ್ರಿ, ಸೈಲೆಂಟಾಗಿರ್ರಿ. ಮಾತಾಡೋಣ, ನೋಡೋಣ ಏನಾಗ್ತೈತೋ. ಏನೋ ಇದೊಂದು ಕೆಲಸ ಮಾಡಿಕೊಟ್ಬಿಡಪ್ಪ. ನಮ್ಮ ಪ್ರಾಣ ಇರೋವರೆಗೂ ನಿನ್ನ ಈ ಸಹಾಯನ ಮರೆಯಲ್ಲ. ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಪ್ಪ. ಏನೋ ಮನ್ಸಿಗೆ ಬೇಜಾರಪ್ಪ. ಇಬ್ಬರು ಮಗನು ನೋಡಿದ್ರೆ ಹಂಗೆ ಮಾಡ್ಬಿಟ್ನು, ಸೊಸೆ ನೋಡಿದ್ರೆ ಹಂಗೆ ಮಾಡ್ಬಿಟ್ಲು. ಇಬ್ಬರಪ್ಪ ಮನೆಗೆ ದೇವ್ಗಳಂಗೆ ಮನೆ ಎಲ್ಲ ಬೇಕು ಅಂತದೆ. ಅದಕ್ಕೆ ಆ ಮಗುನ ದತ್ತಕ್ಕೆ ತಗೊಬೇಕು ಅಂತ ನಾವಿಬ್ರು ಕೂತು ಮಾತಾಡಿದ್ರಪ್ಪ. ವಾರದಿಂದ ನಿಮ್ಮ ಮನೆಗೆ ಬರೋದು. ಏನು ಅನ್ಕೊಂತೀರೋ, ನೀವು ಏನು ಅನ್ಕೊಂತೀರೋ ಅಂತ ಅಂದ್ಕೊಂಡು ಇವತ್ತು ಧೈರ್ಯ ಮಾಡಿ ಬಂದಿದ್ದೀರಿ. ನೀವೇನು ಮಾಡ್ತೀರೋ ಏನೋ, ತಣ್ಣೀರಾಗ ಹಾಕ್ತೀರೋ ಇಲ್ಲ ಬಿಸಿನೀರಾಗ ಹಾಕ್ತೀರೋ, ಎಲ್ಲ ನಿಮಗೆ ಬಿಟ್ಟಿರೋದು. ಸರಿ ಅತ್ತೆ, ನಾವು ನಾಳೆ ಬಂದು ನಿಮಗೆ ಫೋನ್ ಮಾಡ್ತೀರಿ. ನೀವು ಬನ್ನಿರಿ ಅಲ್ಲಿಗೆ. ಹ್ಞೂ ಸರಿನಪ್ಪ, ಆಯಿತು.